ಅನ್ನೋದು ಮನಸ್ಸಿನ ಕನ್ನಡಿ. ಅದು ನಮ್ಮ ವ್ಯಕ್ತಿತ್ವವನ್ನ ಬಿಂಬಿಸುತ್ತೆ. ಹಾಗಾಗಿನೇ ಎಲ್ಲರೂ ತಮ್ಮ ಮುಖದ ಸೌಂದರ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ. ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ವ್ಯಾಯಾಮ ಮಾಡಬಹುದು, ಆದ್ರೆ ಮುಖಕ್ಕೆ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಅದೇ ಇವತ್ತಿನ ಫಿಟ್ ಅಂಡ್ ಫೈನ್ ವಿಶೇಷ, ಫೇಶಿಯಲ್ ಯೋಗ. ನಾನ್ ಶ್ವೇತಾ. ಚಂದಿರನಂತೆ ನಳನಳಿಸೋ ಮುಖ ಹೊಂದಬೇಕು ಅನ್ನೋದು ಅನೇಕರ ಕನಸು. ಏನೇ ಆದ್ರೂ ವಯೋಸಹಜವಾಗಿ ಬರೋ ಬದಲಾವಣೆಗಳು, ದೈನಂದಿನ ಒತ್ತಡಗಳಿಂದಾಗಿ ಅನೇಕ ಬಾರಿ ಮುಖ ಕಳಾಹೀನವಾಗಿ ಬಿಡುತ್ತೆ. ಆದ್ರೀಗ ಅಂದ ಚಂದ ಕಾಪಾಡೋದಕ್ಕೆ ಮುಖಕ್ಕೂ ಸರಳ ಯೋಗಗಳಿವೆ. ಮುಖಕ್ಕೆ ಅದ್ ಹೇಗಪ್ಪ ಯೋಗ ಮಾಡಬಹುದು ಅಂತ ಬನ್ನಿ ನೋಡೋಣ. ಮುಖದ ಮೇಲಿನ ಮಾಂಸಖಂಡಗಳು ತುಂಬಾ ಸೂಕ್ಷ್ಮವಾದವು. ಇಲ್ಲಿನ ಮಾಂಸಖಂಡಗಳಿಗೆ ಯಾವುದೇ ಮೂಳೆಗಳ ಸಪೋರ್ಟ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಏಜಿಂಗ್ ತುಂಬಾ ಬೇಗ ಕಾಣಿಸಿಕೊಳ್ಳುತ್ತೆ. ಗಲ್ಲಗಳು ಜೋತು ಬೀಳೋದು, ಇಲ್ಲವೇ ಡಬಲ್ ಚಿನ್, ಇದೆಲ್ಲ ಯಾವಾಗ ಬಂತು ಅನ್ನೋದು ಗೊತ್ತೇ ಆಗಲ್ಲ. Your facial treatment, you're using products, okay? And then there is a facial massage. Okay, massage is different from face exercise. Okay, so basically this one, face yoga, is literally it is a facial exercise, but the scientific way of doing it is not, you're not just twitching your face, okay? The scientific way of doing it is learning, finding out the specific muscle, how to locate that muscle. ಏನೋ ಸ್ವಲ್ಪ ಪುರ್ಸತ್ತು ಸಿಕ್ಕಾಗ ಕನ್ನಡಿ ಮುಂದೆ ನಿಂತಾಗ ಅರೆ ಇದು ನಾನೇನಾ ಅಂತ ಅನ್ಸುತ್ತೆ. ಮುಖ ಮತ್ತೆ ಕಳ್ಕಳೆಯಾಗಬೇಕು, ಗಲ್ಲಗಳಲ್ಲಿ ಮೊದಲಿನ ಹೊಳಪು ಪಡೆಯೋದಕ್ಕೆ ಬಾಟೆಕ್ಸ್ನಂತಹ ವಿಧಾನಗಳನ್ನ ಬಳಸೋರು ಇದ್ದಾರೆ. ಇವುಗಳಲ್ಲಿ ಸೈಡ್ ಎಫೆಕ್ಟ್ಸ್ ಹೆಚ್ಚು, ಜೊತೆಗೆ ದುಬಾರಿ ಕೂಡ. ಯಾವುದೇ ಬಗೆಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮುಖಕ್ಕೆ ಮೊದಲಿನ ಹೊಳಪು, ಜೋತು ಬಿದ್ದ ಗಲ್ಲಕ್ಕೆ ಪಟುತ್ವ ಕೊಡೋದು ಫೇಶಿಯಲ್ ಯೋಗದ ಸ್ಪೆಷಾಲಿಟಿ. ಫೇಶಿಯಲ್ ಯೋಗ ಶುರು ಮಾಡೋ ಮೊದಲು 4 ಅಂಶಗಳನ್ನ ಗಮನದಲ್ಲಿರಿಸಿಕೊಳ್ಬೇಕು. Number 1 is to locate the specific muscle that you want to work on. Okay. Number 2, you have to form a resistance. Face, when I've located the muscle, I will now use a resistance so that the muscle will force itself to work. That's my fingers. Okay, this will be your resistance. Okay, that's second. Number 3 is you have to relax. Okay, relax after working on a particular sequence. Relax. Okay, and then number 4, you have to do this with proper breathing. If I am working on my arm muscles, okay, my resistance is weights. Okay, it is the weights that ದೇಹವನ್ನ ಟೋನ್ ಮಾಡೋದಕ್ಕೆ ವೇಟ್ ಗಳನ್ನ ಬಳಸೋ ಹಾಗೇನೆ ಮುಖದ ಮಸಲ್ಸ್ ಟೋನಿಂಗು, ವೇಟ್ ಹಾಗೂ ಪ್ರೆಷರ್ ನ ಫೀಲ್ ಸಿಗಬೇಕು. ಅದಕ್ಕಾಗಿಯೇ ನಿಮ್ಮ ತೋರು ಬೆರಳುಗಳನ್ನ ಬಳಸಿ ಈ ಮಸಲ್ ಗಳಿಗೆ ಹೌದೋ ಅಲ್ಲವೋ ಅನ್ನುವಷ್ಟು ಪ್ರೆಷರ್ ಹಾಕಬೇಕು ಅಂತಾರೆ ಸೌಂದರ್ಯ ತಜ್ಞೆ ಈಮಾ. ಫೇಸ್ ಲಿಫ್ಟ್ ಪಡೆಯಲು ಎಲ್ಲೋ ಹೋಗಿ ಪರದಾಡೋಷ್ಟು ಸಮಯ ಇರಲ್ಲ. ಎಲ್ಲೆಂದರಲ್ಲಿ ಯಾವಾಗ ಬೇಕಾದರೂ ಮಾಡಬಹುದಾದ ಫೇಶಿಯಲ್ ಯೋಗ ತುಂಬಾ ಕನ್ವೀನಿಯಂಟ್ ಆಗಿದೆ. ಇದರಿಂದ ಉತ್ತಮ ರಿಸಲ್ಟ್ ಸಿಕ್ಕಿದೆ ಅಂತಾರೆ ಚಿಕಿತ್ಸೆ ಪಡೆದವರು. ತುಂಬ ಚೆನ್ನಾಗಿದೆ. ಐ ಮೀನ್ ಯು ಫೀಲ್ ರಿಲ್ಯಾಕ್ಸ್ಡ್ ಆಗಿ ಮತ್ತೆ ಕನ್ವೀನಿಯನ್ಸ್ ಆಗಿದೆ. ಯಾವಾಗ ಬೇಕಾದರೂ ಮಾಡ್ಬೋದು. ಈವನ್ ವೆನ್ ಯು ಆರ್ ಡ್ರೈವಿಂಗ್, ವೆನ್ ಯು ಆರ್ ನಾಟ್ ಡ್ರೈವಿಂಗ್, ಯಾವಾಗ ಫುರ್ಸತ್ ಸಿಕ್ಕತ್ತೋ ಫ್ರೀ ಆಗಿರುವಾಗ ನೀವು ಮಾಡಿಸ್ಬೋದು. ತುಂಬ ರಿಲ್ಯಾಕ್ಸಿಂಗ್ ಅಂದರೆ ಯು ಫೀಲ್ ಯಂಗ್ and refresh. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ಫೇಶಿಯಲ್ ಯೋಗವಂತೂ ತನ್ನ ಸಹಜ ಸರಳ ವಿಧಾನಗಳಿಂದಾಗಿ ದಿನೇ ದಿನೇ ಫೇಮಸ್ ಆಗ್ತಿದೆ. ಮುಖದ ಸುಕ್ಕುಗಳನ್ನ ಹೋಗಲಾಡಿಸಿ ಫೇಸ್ ಲಿಫ್ಟ್ ಪಡೆಯಲು ಫೇಶಿಯಲ್ ಯೋಗಕ್ಕಿಂತ ಉತ್ತಮ ವಿಧಾನ ಮತ್ತೊಂದಿಲ್ಲ. ಮತ್ತೆ ಯಂಗ್ ಲುಕ್ ಪಡೆಯಲು ಇದು ಸಹಕಾರಿ. ಸರಳವಾದ ವ್ಯಾಯಾಮಗಳಿಂದ ಉತ್ತಮ ರಿಸಲ್ಟ್ ಕೊಡುತ್ತೆ. ಆ ವ್ಯಾಯಾಮಗಳನ್ನ ನೋಡೋಣ. ಫೇಶಿಯಲ್ ಯೋಗ ಮಾಡುವಾಗ ಕೆಲವು ಬೇಸಿಕ್ ವಿಷಯಗಳನ್ನ ಗಮನಿಸಬೇಕು. ಕೈಗಳಿಲ್ಲದ ಕುರ್ಚಿಯನ್ನ ಆರಿಸಿಕೊಳ್ಳಿ. ಕನ್ನಡಿಯ ಮುಂದೆ ಕುರ್ಚಿ ಹಾಕಿಕೊಳ್ಳಿ. ಮುಖವನ್ನ ಸ್ವಚ್ಛವಾಗಿ ತೊಳೆದುಕೊಂಡು ಬನ್ನಿ. ಮಾಯಿಶ್ಚರೈಸರ್ ಹಚ್ಚುವುದಿದ್ದರೆ ಹಚ್ಚಿಕೊಳ್ಳಿ. ನಂತರ ಕಾಲನ್ನ ನೆಲಕ್ಕೆ ಊರಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಕುರ್ಚಿಯ ಬೆನ್ನಿಗೆ ಆನಿಕೊಳ್ಳಬೇಡಿ.
ಲಘು ವ್ಯಾಯಾಮ ಮಾಡಿ. ವಾರ್ಮ್ ಅಪ್ ಮಾಡೋದ್ರಿಂದ ಸ್ನಾಯುಗಳು ಮತ್ತು ನಿಮ್ಮ ಮೂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಏಜಿಂಗ್ ನ ಮೊಟ್ಟ ಮೊದಲ ಚಿಹ್ನೆ ಡಬಲ್ ಚಿನ್ನ ಆಗಮನ. ಹಾಗಾಗಿ ಅಲ್ಲಿಂದಲೇ ನಮ್ಮ ಫೇಸ್ ಲಿಫ್ಟ್ ವ್ಯಾಯಾಮ ಶುರು. ನಿಧಾನವಾಗಿ ನಿಮ್ಮ ಕತ್ತನ್ನ ಮೇಲಕ್ಕೆತ್ತಿ, ಹಾಗೆಯೇ 3 ಸೆಕೆಂಡುಗಳ ಕಾಲ ನೋಡುತ್ತಾ ಇರಿ. ನಿಮ್ಮ ಚಾವಣಿಯನ್ನ ಮುತ್ತಿಡುವಂತೆ ಮಾಡಿ. ನಂತರ ನಿಧಾನಕ್ಕೆ ಸಹಜ ಸ್ಥಿತಿಗೆ ಬನ್ನಿ. ಹೀಗೆ 10 ಬಾರಿ ಮಾಡಿ. ನಿಧಾನಕ್ಕೆ ನಿಮ್ಮ ಮುಖವನ್ನ ಎಡಕ್ಕೆ ತಿರುಗಿಸಿ, ತಲೆ ಎತ್ತಿ, ತುಟಿ ಎರಳಿಸಿ ನಕ್ಕಿ. ಅದೇ ಭಂಗಿಯಲ್ಲಿ 3 ಸೆಕೆಂಡುಗಳ ಕಾಲ ಇರಿ. ಮತ್ತೆ ಸಹಜ ಸ್ಥಿತಿಗೆ ಬನ್ನಿ. ಹೀಗೆ 5 ಬಾರಿ ಮಾಡಿ. ಇದು ನಿಮ್ಮ ಗಲ್ಲ, ನಿಮ್ಮ ಕತ್ತು ಮತ್ತು ಭುಜದ ಸ್ನಾಯುಗಳಿಗೂ ಉತ್ತಮ ವ್ಯಾಯಾಮ. ಮೂಗಿನ ಪಕ್ಕ, ಬಾಯಿಯ ಸುತ್ತ ಬರುವ ಲಾಫ್ ಲೈನ್ ಹೋಗಲಾಡಿಸಲು ಮೇಲ್ದುಟಿಯನ್ನ ಹಿಗ್ಗಿಸಿ ಬಾಯಿಯ ಮೇಲೆ ಬೆರಳಿಟ್ಟು ವಿಷಲ್ ಹಾಕಲು ಪ್ರಯತ್ನಿಸಿ. ಹೀಗೆ ಮಾಡಿದಾಗ ಗಲ್ಲಗಳಲ್ಲಿ ಸ್ಟ್ರೆಚಿಂಗ್ ನ ಫೀಲ್ ಆಗುತ್ತೆ. ಈ ಭಂಗಿಯಲ್ಲೇ 3 ಸೆಕೆಂಡ್ ಇರಿ. 10 ಬಾರಿ ಇದನ್ನ ರಿಪೀಟ್ ಮಾಡಿ. ಬಾಯಿಯನ್ನ ಸೊಟ್ಟಗಾಗಿಸಿ ಎಡಕ್ಕೆ ತಿರುಗಿ ನಿಧಾನವಾಗಿ ಬಾಯಿಯಿಂದ ಗಾಳಿಯನ್ನ ಹೊರಬಿಡಿ. ಅದೇ ಭಂಗಿಯಲ್ಲಿ 3 ಸೆಕೆಂಡುಗಳ ಕಾಲ ಇರಿ. ನಂತರ ಸಹಜ ಸ್ಥಿತಿಗೆ ಬನ್ನಿ. ಹೀಗೆ 10 ಬಾರಿ ಮಾಡಿ. ಇದೇ ರೀತಿ ಬಲಗಡೆಯೂ ಮಾಡಿ. ಲಾಫ್ ಲೈನ್ ಮತ್ತು ಡ್ರಾಪಿಂಗ್ ಲೈನ್ಗಳನ್ನು ಹೋಗಿಸಲು ಮತ್ತು ಒಂದು ಉಪಯುಕ್ತ ವ್ಯಾಯಾಮ ಇದೆ. ಅದೇ ಬ್ಯೂಟಿ ಕ್ವೀನ್ ಸ್ಮೈಲ್ ಅಥವಾ ಕ್ಲೌನ್ ಸ್ಮೈಲ್. ಮುಖವನ್ನ ಹಸನ್ಮುಖಿಯನ್ನಾಗಿಸಿ, ತುಟಿ ಬಿರಿದು ಸಾಧ್ಯವಾದಷ್ಟು ಅಗಲವಾಗಿ ನಕ್ಕಿ, ಕಣ್ಣುಗಳನ್ನ ಅರಳಿಸಿರಿ. ಈ ಭಂಗಿಯಲ್ಲಿ 3 ಸೆಕೆಂಡುಗಳ ಕಾಲ ಇರಿ. ಸಹಜ ಸ್ಥಿತಿಗೆ ಬನ್ನಿ. ಹೀಗೆ 10 ಬಾರಿ ಮಾಡಿ. ಹೀಗೆ ಮಾಡೋದ್ರಿಂದ ಸಂಪೂರ್ಣ ಮುಖದ ವ್ಯಾಯಾಮವಾಗುತ್ತೆ. ಇದರಿಂದ ಮುಖದಲ್ಲಿ ರಕ್ತ ಸಂಚಾರ ಹೆಚ್ಚಿ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ. ಮುಖದ ಸ್ನಾಯುಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ನಿಯಮಿತವಾಗಿ ಮಾಡಿದಾಗ ಮುಖ ನಳನಳಿಸುತ್ತೆ. ಮುಖ ಎಷ್ಟೇ ಚಂದವಿದ್ರೂ ಕಣ್ಣ ಸುತ್ತಲಿನ ಕಪ್ಪು, ಉಬ್ಬಿದ ಕಣ್ಣು, ಮುಖದ ಮೇಲಿನ ನೆರಿಗೆಗಳು ಮುಖದ ಅಂದವನ್ನ ಕೆಡಿಸ್ಬಿಡುತ್ತೆ. ಒಂದು ಬಾರಿ ಈ ನೆರಿಗೆಗಳು ಬಂದ್ರೆ ಅವನ್ನ ಹೋಗಲಾಡಿಸೋದು ತುಂಬಾನೇ ಕಷ್ಟ. ಹಾಗಾಗಿ ಇವು ಶುರುವಾಗೋ ಮೊದಲೇ ಒಂದಷ್ಟು ವ್ಯಾಯಾಮ ಮಾಡಿ ಇವುಗಳನ್ನ ತಡಿಬಹುದು. ಕಣ್ಣಿನ ಮೇಲ್ಭಾಗ ಮತ್ತು ಹುಬ್ಬಿನ ಕೆಳಭಾಗಕ್ಕೆ ನಿಮ್ಮ ತೋರ್ಬೆರಳುಗಳನ್ನು ತಾಗಿಸಿ. ಹೆಬ್ಬೆರಳು ನಿಮ್ಮ ಕಿವಿಯ ಮೇಲ್ಭಾಗಕ್ಕೆ ತಗುಲಿಸಿ ಕಣ್ಣು ಪಿಳುಕಿಸಲು ಪ್ರಯತ್ನಿಸಿ. ಆದರೆ ಪೂರ್ಣ ಕಣ್ಣು ಮುಚ್ಚಲು ಸಾಧ್ಯವಾಗದಂತೆ ತೋರ್ಬೆರಳು ತಡೆಯಿರಿ. ಈ ವಿಧಾನವನ್ನ 10 ಬಾರಿ ಮಾಡಿ. ಇದರಿಂದ ಹುಬ್ಬು ಜೋತು ಬೀಳೋದು ತಪ್ಪುತ್ತೆ. ಕಣ್ಣ ತುದಿಯಲ್ಲಿ ಮೂಡುವ ನೆರಿಗೆಗಳನ್ನು ಹೋಗಲಾಡಿಸಲು ಈ ವ್ಯಾಯಾಮ ಅತ್ಯುತ್ತಮ. ತೋರು ಬೆರಳು ಮತ್ತು ಹೆಬ್ಬೆರಳನ್ನ ಎಲ್ ಶೇಪ್ನಲ್ಲಿರಿಸಿ. ತೋರ್ಬೆರಳನ್ನ ಕಣ್ಣ ತುದಿಗೆ ತಾಗಿಸಿ ಕಣ್ಣು ಮುಚ್ಚಲು ಯತ್ನಿಸಿ. ಹೀಗೆ 10 ಬಾರಿ ವೇಗವಾಗಿ ಮಾಡಿ. ಎರಡು ಕಣ್ಣುಗಳ ಕುಹರದ ಕೆಳಗೆ ತೋರ್ಬೆರಳನ್ನ ಇಡಿ. ಕಣ್ಣು ಪಿಳುಕಿಸಲು ಪ್ರಯತ್ನಿಸಿ. ಹೀಗೆ ಮಾಡೋದ್ರಿಂದ ರೆಸ್ಟ್ಲೆಸ್ ಆಗಿ ಉಬ್ಬಿರೋ ಕಣ್ಣುಗಳು ರಿಲ್ಯಾಕ್ಸ್ ಆಗುತ್ತವೆ. ಹುಬ್ಬಿನ ಮೇಲ್ಭಾಗದಲ್ಲಿ ಹಣೆಯ ಮೇಲೆ ನಿಮ್ಮ ತೋರು ಬೆರಳನ್ನ ಬಳಸಿ ಹುಬ್ಬು ಗಂಟಿಕ್ಕಲು ಪ್ರಯತ್ನಿಸಿ. ಆದರೆ ಹುಬ್ಬು ಗಂಟಿಕ್ಕಲು ಸಾಧ್ಯವಾಗದಂತೆ ಹಗೂರಕ್ಕೆ ಪ್ರೆಷರ್ ಹಾಕಿ. ಇದರಿಂದ ಹಣೆಯ ಮೇಲಿನ ನೆರಿಗೆ ಕಡಿಮೆಯಾಗುತ್ತೆ. ಹಾಗೆಯೇ ತೋರ್ಬೆರಳನ್ನ ಹುಬ್ಬಿನ ಮೇಲಿಟ್ಟು ಹುಬ್ಬು ಮೇಲೆತ್ತಲು ಪ್ರಯತ್ನಿಸಿ. ಹೀಗೆ ಮಾಡೋದ್ರಿಂದ ಲಾಫ್ ಲೈನ್ಸ್ ಕಡಿಮೆಯಾಗುತ್ತವೆ.
ಈಗ ಮುಖಕ್ಕೆ ಕಂಪ್ಲೀಟ್ ಎಕ್ಸರ್ಸೈಸ್ ಮಾಡಿದ್ದಾಯಿತು. ಈಗ ರಿಲ್ಯಾಕ್ಸೇಷನ್ ಸಮಯ. ಮುಖವನ್ನ ನಿಧಾನವಾಗಿ ಹೀಗೆ ಮಸಾಜ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ. ಯಾವಾಗ ಬೇಕಾದ್ರೂ ಮಾಡೋ ಈ ವ್ಯಾಯಾಮದಿಂದ ಟೆನ್ಷನ್ ದೂರವಾಗುತ್ತೆ, ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಅಂತಾರೆ ಕ್ಯಾಪ್ಟನ್ ಸಾಚಿ. ರಿಲ್ಯಾಕ್ಸಿಂಗ್ ಅಂದ್ರೆ ಯು ಫೀಲ್ ಯಂಗ್ ಅಂಡ್ ರಿಫ್ರೆಶ್ಡ್. ದಟ್ಸ್ ರಿಯಲಿ ನೈಸ್. ಐ ಮೀನ್ ಇಟ್ಸ್ ದ ಬ್ಯೂಟಿ ಆಫ್ ದಿಸ್. ಈ ಫೇಶಿಯಲ್ ಯೋಗ ಮಾಡೋದಕ್ಕೆ ಸಮಯದ ಹಂಗಿಲ್ಲ, ಜೊತೆಗೆ ಜಾಗವೂ ಇಂತಹದ್ದೇ ಆಗಬೇಕು ಅಂತನೂ ಇಲ್ಲ. ನಿಮಗೆ ಸ್ವಲ್ಪ ಬಿಡುವು ದೊರೆತಾಗ, ಕುಳಿತಲ್ಲಿ, ನಿಂತಲ್ಲಿ, ಕಾರ್ನಲ್ಲಿ ಹೋಗುವಾಗ, ಹೀಗೆ ಎಲ್ಲಿ ಬೇಕಾದರೂ ಸ್ವಲ್ಪ ಟೈಮ್ ಸಿಕ್ಕಾಗ ಮಾಡಬಹುದು. ನಿಮ್ಮ ಮುಖದ ಅಂತವನ್ನ, ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಮತ್ತಿನ್ಯಾಕೆ ತಡ, ವ್ಯಾಯಾಮ ಮಾಡಿ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಮುಖ ನಮ್ಮ ವ್ಯಕ್ತಿತ್ವವನ್ನ ಬಿಂಬಿಸುತ್ತೆ. ಅಂಥ ಮುಖವನ್ನ ಅಂದವಾಗಿಟ್ಕೊಳ್ಳಕ್ಕೆ ಫೇಶಿಯಲ್ ಯೋಗ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ ಅನೇಕರು ಬಳಸ್ತಾ ಇದ್ದಾರೆ. ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ಇದು ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಹೇಮಲತಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮುಖಾರವಿಂದ ಕಾಪಾಡೋ ಫೇಶಿಯಲ್ ಯೋಗ ನೋಡಿದ್ರಿ. ಇಂತಹ ಇನ್ನೊಂದು ಫಿಟ್ನೆಸ್ ಟಿಪ್ಸ್ ನೊಂದಿಗೆ ಮತ್ತೆ ಬರ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.